ಇದು FIR. ನಾನು ಅಜಿತ್ ಹನುಮಕ್ಕನವರ್. ಅಪರಾಧ ಜಗತ್ತಿನ ಸುದ್ದಿ ಹೇಳೋದಕ್ಕೆ ಬಂದಿದ್ದೀನಿ. ಇವತ್ತು ನಿಮ್ಮ ಮುಂದೆ ಬರ್ತಾ ಇರೋದು ಒಂದು ವಂಚನೆಯ ಕಥೆ. ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಕೊಂಡು ತುಂಬ ಜನರ ಅಭಿಮಾನ ಗಳಿಸ್ಕೊಂಡಿರೋ ಹೀರೋಗಳಿದ್ದಾರೆ. ಇದು ಅವರ ಪಾಲಿಗೆ ತಲೆನೋವಾಗಿರೋ ಕೇಸು. ಅದಕ್ಕಿಂತಲೂ ಹೆಚ್ಚಾಗಿ ಅಭಿಮಾನಿಗಳಿಗಾಗ್ತಿರೋ ಅಪ್ಪಟ ದೋಖ. ಬಣ್ಣದ ಜಗತ್ತು ತುಂಬ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಸಿನಿಮಾ ಪರದೆ ಮೇಲೆ ಬಡಿದಾಡೋ ಹೀರೋನ್ನ ತುಂಬ ಜನ ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿಸ್ಕೊಳ್ತಾರೆ. ಆ ಹೀರೋನ ಸುತ್ತ ತಮ್ಮ ಕನಸುಗಳನ್ನು ಹುಡುಗೀರು ಕಟ್ಕೋತಾರೆ. ಒಂದು ಸಲ ಆ ವ್ಯಕ್ತಿನ ಮೀಟ್ ಮಾಡಬೇಕು, ಮಾತಾಡಬೇಕು ಅನ್ನೋ ಆಸೆಗಳನ್ನೆಲ್ಲ ಇಟ್ಕೋತಾರೆ. ಅದು ತಪ್ಪಲ್ಲ. ಆದರೆ ಅಂಥ ಜನರನ್ನು ಯಾಮಾರಿಸಿ ಸೆಲೆಬ್ರಿಟಿಗಳು ತಲೆ ತಗ್ಸೋ ಹಾಗೆ ಮಾಡೋ ಖದೀಮರ ದಂಡು ಹುಟ್ಕೊಂಡಿದೆ. ಈ ಫೇಸ್ ಕಟ್ಟು ಕನ್ನಡಿಗರ್ಯಾರಿಗೆ ಗೊತ್ತಿಲ್ಲ ಎನ್ನ ಹೇಳೋದಕ್ಕೆ ಬರ್ತಿದ್ದಾರೆ. ಇವರ ಜೊತೆಗೆ ಇವರಷ್ಟೇ ಲವ್ಲಿ ಆಗಿರೋ ಇವರ ತಮ್ಮ ಅರುಣ್ ಕೂಡ ಇವತ್ತಿನ FIR ನಲ್ಲಿ ಬಂದು ಹೋಗ್ತಾರೆ. ಅಂದಹಾಗೆ ಈ ಜನಪ್ರಿಯ ಅಣ್ಣ ತಮ್ಮಂದಿರ ಜೊತೆಗೆ ಇತ್ತೀಚೆಗೆ ತುಂಬಾ ಹೆಣ್ಣು ನಮ್ಮ ಎಪಿಸೋಡ್ ನಲ್ಲಿ ಬರ್ತಾರೆ. ತಮಗಾದ ದೊಡ್ಡದೊಂದು ಸಮಸ್ಯೆಯನ್ನ ಹೇಳ್ಕೊತಿದ್ದಾರೆ. ಜೊತೆಗೆ ಈ ನಟರೆಲ್ಲ ಸೇರಿ ಅದರಿಂದ ಹೇಗೆ ಹೊರಬಂದ್ವಿ ಅನ್ನುವುದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾರೆ. ಯಾಕಂದ್ರೆ ಇದು ಅವರೊಬ್ಬರ ಸಮಸ್ಯೆ ಅಲ್ಲ, ಇದರಿಂದ ಅವರಿಗಷ್ಟೇ ಅಲ್ಲ, ನಿಮಗೂ ನಷ್ಟ ಇದೆ. ಹಾಗಾಗಿ ನಟ ನಟಿಯರನ್ನ ಆರಾಧಿಸೋ ಅಭಿಮಾನಿಗಳೇ ಈ ಕಥೆಯನ್ನ ಗಮನ ಇಟ್ಟು ನೋಡಿ. ಇದು ವಂಚಕರ ಕಥೆ. ಏನಪ್ಪ ಇದು, ಮೋಸ ಮಾಡಿರೋರ ಮುಖ ಮಾಸ್ಕ್ ಮಾಡ್ತಿದ್ದಾರೆ ಅಂತ ಆಶ್ಚರ್ಯ ಆಗ್ತಿರಬಹುದು. ನಿಜಕ್ಕೂ ಮಾಸ್ಟರ್ ಆನಂದ್ ಮತ್ತು ಜಗನ್ ರವರು ದಯವಿಟ್ಟು ಈ ಹುಡುಗನ ಮುಖ ಬ್ಲರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ತುಂಬಾನೇ ಆಶ್ಚರ್ಯ ಆಯಿತು. ಯಾಕಂದ್ರೆ ಈ ಹುಡುಗನಿಂದಾಗಿ ಇವರು ಪಟ್ಟ ಪಾಡು, ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಆ ಕಥೆಯನ್ನೆಲ್ಲ ಇವರು ನಮ್ಮ ಮುಂದೆ ಡೀಟೇಲ್ ಆಗಿ ಹೇಳಿದ್ದಾರೆ. ಇದರಿಂದ ಪ್ರಾಬ್ಲಮ್ಸ್ಗಳು ವೈಯಕ್ತಿಕ ನಾನು ಅನುಭವಿಸಿದ್ದೀನಿ. ಯಾಕಂದರೆ ಇವಾಗ ಯಾರೋ ಸಿಗ್ತಾರೆ ನನಗೆ, ಯಾವುದೋ ಮಾಲಲ್ಲಿ ಸಿಗ್ತಾರೆ, ಯಾವುದೋ ಥಿಯೇಟ್ರಲ್ಲಿ ಸಿಗ್ತಾರೆ, ಯಾವುದೋ ರೋಡಲ್ಲಿ ಸಿಗ್ತಾರೆ. ಅವ್ರು ಮಾತಾಡೋವಾಗಲೇ ಒಂದು ಇಂಟಿಮೇಸಿ ಇರುತ್ತೆ. ಹಾಯ್ ಆನಂದ್ ಹೇಗಿದ್ದೀರಿ, ಮತ್ತೆ ಅವತ್ತೇನೋ ಇದಕ್ಕೆ ಹೋದ್ರಂತಲ್ಲ ಆಯಿತಾ, ನನಗೆ ಆ ವಿಷಯನೇ ಹಾಫ್ ವೇ ಥರ ಇರುತ್ತೆ. ಯಾವ್ದು ಹೇಳ್ತಾ ಇದ್ದೀರಾ ಹೇಳಿ ನೀವು ಅನ್ನೋದು. ಆಮೇಲೆ ಅವ್ರು ಎಷ್ಟು ಕ್ಲೋಸ್ ಆಗಿಬಿಟ್ಟಿರ್ತಾರೆ ಅಂದರೆ ಬಂದು ಸೀದಾ ಹೆಗಲ ಮೇಲೆ ಕೈ ಹಾಕ್ಬಿಡ್ತಾರೆ. ನಮಗೆ ಪರಿಚಯ ಇಲ್ಲ, ಯಾರೋ ಬಂದು ಹೆಗಲ ಮೇಲೆ ಕೈ ಹಾಕೋದು ಅಂತ ಯಾರು ಅಂತ ನಾವು ಒಂಥರ ಅವ್ರು ನೋಡಿದಾಗ ಅವ್ರಿಗೆ ಅದು ಹಿಂಸೆ, ಒಬ್ಬ ಅಭಿಮಾನಿಗೆ ಅದು ಹಿಂಸೆ ಆಗೇ ಆಗುತ್ತೆ. ಸರ್ ಏನು ಸರ್ 6 ತಿಂಗಳಿಂದ ಒಟ್ಟಿಗೆ ಹೋಗೋ ಬರೋ ಅನ್ನೋ ಲೆವೆಲಿಗೆ ಫ್ರೆಂಡ್ ಆಗ್ಬಿಟ್ಟು ಈಗ ನಿಮ್ಮ ಮೇಲೆ ಕೈ ಹಾಕಿದ್ರೆ ಹಿಂಗೆ ನೋಡ್ತಿರಲ್ಲ ಸರ್, ಅಪ್ಪ ಅದು ನಾನಲ್ಲಪ್ಪ ಅಂತ. ಇವಾಗ ನಮ್ಗೆ ಎಷ್ಟು ಪೇಷನ್ಸ್ ಬೇಕೋ ಅವ್ರನ್ನ ನಾವಲ್ಲ ಅಂತ ಕನ್ವಿನ್ಸ್ ಮಾಡಿ ಕಳ್ಸೋಕ್ಕೆ. ಮತ್ತು ಆ ಪೊಸಿಷನಲ್ಲಿ ನಮ್ಮ ಪರಿಸ್ಥಿತಿ. ಇದು ಸಮ್ ಜೆಂಟ್ಸ್ ಫ್ಯಾನ್ ಆದರೆ ಓಕೆ ಸರ್, ನಾನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಲ್ಲ. ಹೆಣ್ಮಕ್ಳು ಯಾರೋ ಹುಡುಗಿರುಗಳು ಏನೋ ಮಾತಾಡಿರ್ತಾರೆ, ಏನೋ ಫ್ರೆಂಡ್ ಆಗಿರ್ತಾರೆ, ಅವ್ರದ್ದು ಏನೋ ಒಂದು ಏನೋ ಆ್ಯಂಕರ್ ಆಗೋ, ಏನೋ ಆ್ಯಕ್ಟ್ ಮಾಡ್ಬೇಕಂತನೋ, ಇನ್ನೊಂದೇನೋ ಫ್ಯಾನ್ ಆಗೋ, ಏನೋ ಒಂದು ಆಸೆ ಆಕಾಂಕ್ಷೆಗಳು ಇವನು ಆ ಥರ ಹೆಂಗೆ ಗುಡ್ಸಿರ್ತಾನೆ ಯಾರಿಗೂ ಗೊತ್ತು. ಸೊ ಅವ್ರು ಎದುರುಗಡೆ ಬಂದು ವೈಯಕ್ತಿಕವಾಗಿ ಮಾತಾಡಿದಾಗ ಇಟ್ಸ್ ಅನ್ ಎಂಬ್ಯಾರೆಸಿಂಗ್ ಸಿಚುವೇಶನ್ ಇನ್ ಆಲ್ ದ ಪ್ಲೇಸ್. ಸೊ ಇದು ನನ್ನ ಪರ್ಸ್ನಲ್ ಲೆವೆಲಲ್ಲೂ ತುಂಬ ಹರ್ಟ್ ಆಗಿದ್ದೇನು ಅಂತಂದರೆ, ನನ್ನ ವೈಫು ಅವ್ರು ಓದಿದ ಕಾಲೇಜಿನ ಯಾರೋ ಫ್ರೆಂಡ್ಸು ಮತ್ತು ಇವಳು ಕಾಮನ್ ಫ್ರೆಂಡ್ ಒಬ್ಬಳಿದ್ದಾಳೆ, ಇನ್ಯಾರೋ ಅದೇ ಕಾಲೇಜಲ್ಲಿ ಓದಂಥ ಸೀನಿಯರ್ಸು. ಅವ್ರ ಜೊತೆ ಎಲ್ಲ ಇವನು ಕಮ್ಯುನಿಕೇಟ್ ಮಾತಾಡಿದ್ದಾನೆ. ಅವ್ರಿಗೆ ಡೌಟ್ ಬಂದಿದೆ, ಕೆಲವೊಂದು ಡೌಟ್ ಬಂದಿದೆ, ಏನಕ್ಕೆ ಈ ಥರ ಮಾತಾಡ್ತೀರಾ ಹಂಗೆ ಅಂತೆಲ್ಲ ಅಂದ್ಬಿಟ್ಟು ಈ ಮಧ್ಯದ ಕಾಮನ್ ಫ್ರೆಂಡ್ನ ಹೇಳಿ ಕಳಿಸಿದ್ದಾರೆ. ಅವಳು ಬಂದು ನನ್ನ ಹೆಂಡ್ತಿನ ಕೇಳಿ, ಯಾಕೆ ನಿಮ್ದೇನಾದ್ರು ಫ್ಯಾಮ್ಲಿನೇನಾದ್ರು ಪ್ರಾಬ್ಲಮ್ಮ ಬಿರ್ಕಾ, ನಿಮ್ಮ ಯಜಮಾನ ರಾತ್ರಿ ಎಲ್ಲ ಅವ್ರಿಗೆ SMS ಮಾಡ್ತಾರಂತೆ, ನಿಮ್ಮ ಯಜಮಾನ ರಾತ್ರಿ ಎಲ್ಲ ಅವಳಿಗೆ SMS ಮಾಡ್ತಾರಂತೆ, ಕೇಳಿದ್ದಕ್ಕಿಲ್ಲ ಈ ಥರದ್ದೇನೋ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಫ್ಯಾಮ್ಲಿ, ಇದು ಅದಕ್ಕೆ ನಾನು ಮಾತಾಡೋಕ್ಕಾಗಲ್ಲ, ಜಾಸ್ತಿ ಹೇಳೋಕ್ಕಾಗಲ್ಲ. ಆಮೇಲೆ ಫೋನ್ ಮಾಡಿದ್ರೆ ಕಟ್ ಮಾಡ್ತಕ್ಕಂಥದ್ದು. ಕೇಳಿದ್ರೆ ಈಗ 1000 ರೀಸನ್ ಇರುತ್ತೆ, ನಾನೆಲ್ಲ ಸ್ಟುಡಿಯೋಲಿದ್ದೀನಿ, ಎಲ್ಲ ಶೂಟಿಂಗಲ್ಲಿದ್ದೀನಿ, ನಂಬ್ತೀರಾ ನೀವು? ನಂಬ್ತೀರಾ? ಹಾಂ ನಂಬ್ತೀರಾ. ಆಮೇಲೆ ಹಸ್ಕಿ ವಾಯ್ಸಲ್ಲಿ ಮಾತಾಡಿದ್ರೆ ರಾತ್ರಿ 11 ಗಂಟೆಲಿ ಹಸ್ಕಿ ವಾಯ್ಸಲ್ಲಿ ಮಾತಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ ಸರ್? ಓಪನ್ ವಾಯ್ಸಲ್ಲಿ ಮಾತಾಡಿದ್ರೆ ಏನೋ ಒಂದು ಲೆಕ್ಕಕ್ಕಾರು ಐಡೆಂಟಿಫೈ ಮಾಡ್ಬೋದು. ಗುಸ್ಗುಸ ಬಿಸ್ಬಿಸ ಅಂತ ಮಾತಾಡಿದ್ರೆ ಯಾವ ರಿಯಲ್ ವ್ಯಕ್ತಿ ಮಾತಾಡಿದ್ರೂ ಗೊತ್ತಾಗಲ್ಲ. ಸೊ ಆ ಥರದಲ್ಲಿ ಅವ್ರಗಳ ಜೊತೆ ಕಮ್ಯುನಿಕೇಟ್ ಮಾಡೋ ಅಂಥದ್ದು ಎಲ್ಲ ಮಾಡಿದ್ದಾನೆ. ಸೊ ಹಾಗಾಗಿ ಅದರಿಂದ ನನಗೂ ವೈಯಕ್ತಿಕ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳಗಳು, ಸಿಕ್ಕಾಪಟ್ಟೆ ಟೆನ್ಷನ್ನು. ಮಾಸ್ಟರ್ ಆನಂದ್ ಹೇಳಿದ್ದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ್ ಬಿಟ್ರೆ ಇವರಿಗೆ ಅದೆಂಥ ಕೋಪ ಬಂದಿತ್ತು ಅನ್ನೋದು ಅರ್ಥ ಆಗುತ್ತೆ.
ಇವರಿಗೆ ಅಷ್ಟೆಲ್ಲ ಕಷ್ಟ ಕೊಟ್ಟವನು ಮಹಾನ್ ಅಡ್ಡಕಸುಬಿ. ಬೇರೆ ಇನ್ಯಾರಾದ್ರೂ ಆಗಿದ್ರೆ ಸಮ 4 ಬಿಗಿದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರೋದು. ಆದ್ರೆ ಆ ಹುಡುಗನ ತಂದೆ ತಾಯಿ ಬಂದು ಮಾಸ್ಟರ್ ಆನಂದ್ ಮತ್ತು ಇವರ ಸ್ನೇಹಿತರ ಕೈಕಾಲು ಹಿಡಿದಿದ್ದಾರೆ. ಅವರ ಕಣ್ಣೀರು ಇವರ ಸಿಟ್ಟು ತಣಿಸಿದೆ. ಅದಕ್ಕೆ ತಪ್ಪು ಮಾಡಿದವನ ಮುಖ ತೋರಿಸಬೇಡಿ ಅಂದರು. ಹಾಗಾದ್ರೆ ಈ ಕಥೆ ಹೇಳೋ ಹರಕತ್ತಾದ್ರೂ ಏನು ಅಂತ ನೀವು ಕೇಳಬಹುದು. ಯಾಕೆ ತೋರಿಸ್ತಿದ್ದೀವಿ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಇಲ್ಲದಿದ್ರೆ ಈ ಕಥೆ ಹೇಳ್ಕೊಳ್ಳೋದಕ್ಕೆ ಇವರಾದ್ರೂ ಯಾಕೆ ಮುಂದೆ ಬರ್ತಿದ್ರು? ಈ ಕಥೆ ಶುರುವಾಗೋದು ಸುಮಾರು 1.5-2 ವರ್ಷಗಳ ಹಿಂದೆ. ಆಗಷ್ಟೇ ಮಾಸ್ಟರ್ ಆನಂದ್ ಮತ್ತು ಯಶಸ್ವಿನಿ ದಂಪತಿಯ ನಡುವೆ ಪುಟ್ಟ ಮಗು ಕೃಷ್ಣ ಚೈತನ್ಯ ಕಂಡುಬಿಟ್ಟಿದ್ದ. ತಾಯಿ ಮಂಜುಳಾರ ಕೈಲಿ ಬಾಣಂತನ ಮುಗಿಸಿಕೊಂಡು ಗಂಡನ ಮನೆಗೆ ಬಂದ ಹೆಂಡತಿ ಯಶಸ್ವಿನಿ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡಿದ್ದು ಅವರ ಫ್ರೆಂಡು. ಆಕೆ ಗೆಳತಿ ಮೇಲಿನ ಕಾಳಜಿಯಿಂದಾನೇ ಏನೋ ಒಂದು ತೀರಾ ಪರ್ಸನಲ್ ಪ್ರಶ್ನೆ ಕೇಳಬಹುದಾ ಅಂತ ಕೇಳ್ತಾಳೆ. ಎಸ್ ಅಂದ ಮೇಲೆ ಬಂದಿದ್ದು ಆಘಾತಕಾರಿ ಪ್ರಶ್ನೆಗಳ ಸುರಿಮಳೆ. ನಿನ್ನ ಗಂಡ ಮಾಸ್ಟರ್ ಆನಂದ್ ಹೇಗೆ? ನಿನ್ನನ್ನ ಚೆನ್ನಾಗಿ ನೋಡ್ಕೋತಾರಾ? ನಿಮ್ಮ ಸಂಸಾರಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ನೀವಿಬ್ಬರೂ ಸಂತೋಷವಾಗಿಲ್ಲವಾ? ಅಪರೂಪಕ್ಕೆ ಫೋನ್ ಮಾಡಿದ ಫ್ರೆಂಡು ಹಿಂಗೆಲ್ಲ ಪ್ರಶ್ನೆ ಕೇಳ್ತಿದ್ರೆ ಸಹನೆಯಿಂದಲೇ ಉತ್ತರ ಕೊಟ್ಟರು ಯಶಸ್ವಿನಿ. ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ ಅಂದ್ರು. ಆದ್ರೆ ನಂತರ ಆ ಗೆಳತಿ ಹೇಳಿದ ಮಾತು ಈ ಹುಡುಗಿಯ ಸಂತೋಷಕ್ಕೆ ಕೊಳ್ಳಿ ಇಟ್ಟಿದ್ದರು. ಮಾಸ್ಟರ್ ಆನಂದ್ ಕಂಡ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾರೆ. ನನ್ನ ಸಂಸಾರ ಸುಖಕರವಾಗಿಲ್ಲ ಅಂತ ಅಳಲು ತೋಡಿಕೊಳ್ತಾರೆ. ಮಧ್ಯರಾತ್ರಿಯ ಹೊತ್ತಿನಲ್ಲಿ ಹುಡುಗಿಯರ ಮೊಬೈಲ್ಗೆ ಮೆಸೇಜ್ ಮಾಡ್ತಿರ್ತಾರೆ. ಇಂಥದ್ದೊಂದು ಆಘಾತದ ವಿಷಯ ಹೇಳಿದ ಯಶಸ್ವಿನಿಯ ಗೆಳತಿ ಸಾಕ್ಷಿ ರೂಪದಲ್ಲಿ ಆ ಮೆಸೇಜ್ಗಳನ್ನ ತಂದು ತೋರಿಸಿದಳು. ಕೈ ಹಿಡಿದ ಗಂಡ ಹೀಗೆ ಬೇಲಿ ಹಾರ್ತಿದ್ದಾನೆ ಅನ್ನೋದನ್ನ ಅರಗಿಸಿಕೊಳ್ಳಲಾರದ ಸ್ಥಿತಿ ಈಕೆಗೆ. ಕಟ್ಟಿಕೊಂಡಿದ್ದ ಆನಂದ ಸೌಧ ಒಂದೇ ಸಲಕ್ಕೆ ಕುಸಿದು ಹೋದ ಅನುಭವ. ಇದ್ಯಾವುದರ ಅರಿವೆಯೇ ಇಲ್ಲದ ಮಾಸ್ಟರ್ ಆನಂದ್ ಶೂಟಿಂಗ್ ಮುಗಿಸಿಕೊಂಡು ಸುಸ್ತಾಗಿ ಮನೆಗೆ ಬಂದರೆ ಹೆಂಡತಿ ರಣಚಂಡಿ. ತನ್ನ ಗಂಡ ಸಂಸಾರದಲ್ಲಿ ಸುಖ ಇಲ್ಲ ಅಂತ ಹೇಳ್ಕೊಂಡು ಕಂಡ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾನೆ. ಅದಕ್ಕೆ ಮೆಸೇಜ್ಗಳ ಸಾಕ್ಷಿ ಇದೆ ಅಂತ ಆದಾಗ ಯಾವ ಹೆಂಡತಿಗೆ ತಾನೇ ಸಿಟ್ಟು ಬರಲ್ಲ? ಅದರಲ್ಲಿ ಮಾಸ್ಟರ್ ಆನಂದ್ ಹೆಂಡತಿ ಯಶಸ್ವಿನಿದು ಏನೂ ತಪ್ಪಿರಲಿಲ್ಲ. ಆದರೆ ಮಾಸ್ಟರ್ ಆನಂದ್ ತಪ್ಪು ಕೂಡ ಇರಲಿಲ್ಲ. ಅದನ್ನು ಪ್ರೂವ್ ಮಾಡೋದಕ್ಕೆ ಆ ಆ್ಯಕ್ಟರ್ ಬಡಿದಾಡಿದ್ದು ಪೂರ್ತಿ 1 ವರ್ಷ. ಹಾಗಾದರೆ ಫ್ಲರ್ಟ್ ಮಾಡಿದ್ದು ಸುಳ್ಳ? ಆ ಮೆಸೇಜ್ಗಳು ಸುಳ್ಳ? ಅಥವಾ ಅವನ್ನು ತಂದು ತೋರಿಸಿದ ಗೆಳತಿ ಹೇಳಿದ್ದು ಸುಳ್ಳ? ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀನಿ.